ಚಿತ್ತಾಪುರ ಒಂದು ಜಾಗ ಬಿಟ್ಟು ರಾಜ್ಯದ ವಿವಿಧೆಡೆ ಆರ್ಎಸ್ಎಸ್ ಪಥಸಂಚಲನ ಅದ್ದೂರಿಯಾಗಿ ನಡೆದಿದೆ. ಕೋಲಾರ, ಬಾಗಲಕೋಟೆ, ಹಾವೇರಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಆರ್ಎಸ್ಎಸ್ ಮೆರವಣಿಗೆ ಮಾಡಲಾಗಿರುವುದು, ಪ್ರಮುಖ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಹಾಗೂ ಅವರ ಪಥಸಂಚಲನ ಕಣ್ಮನ ಸೆಳೀತಾ ಇತ್ತು. ಇನ್ನು ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದೆ. ಸೊ ಇವತ್ತು ರಾಜ್ಯದ ಅನೇಕ ಭಾಗಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಯಿತು. ಎಸ್ಪೆಷಲಿ ಕೋಲಾರ, ಬಾಗಲಕೋಟೆ, ಹಾವೇರಿ ಮುಂತಾದಂಥ ಜಿಲ್ಲೆಗಳಲ್ಲಿ ಅದ್ಭುತವಾಗಿ ಸುಸೂತ್ರವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲವೂ ಕೂಡ ನಡೆದಿದೆ. ಆ್ಯಂಡ್ ಗಣವೇಷಧಾರಿಗಳು ಪಥಸಂಚಲನ ನಡೆಸಿದಂಥ ಸಂದರ್ಭದಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಸಾರ್ವಜನಿಕರು ಕೂಡ ನಿಂತುಕೊಂಡು ಇದನ್ನು ಕಣ್ತುಂಬಿಕೊಂಡರು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗದಂತೆ ಇವತ್ತು ಆರ್ಎಸ್ಎಸ್ ಪಥಸಂಚಲನ ರಾಜ್ಯದ ವಿವಿಧೆಡೆ ಆಗಿದೆ. ಮತ್ತೊಂದು ಕಡೆಯಲ್ಲಿ ಗಣವೇಷಧಾರಿಗಳ ಒಂದು ಉಡುಪು ಜೊತೆಗೆ, ಉಡುಪು ಅನ್ನೋದಕ್ಕಿಂತ ಆರ್ಎಸ್ಎಸ್ನ ಒಂದು ಸಮವಸ್ತ್ರ ಅದು. ಸೊ ಅವರು ಕೈನಲ್ಲಿ ಲಾಠಿಯನ್ನು ಹಿಡ್ಕೊಂಡು, ನಂತರ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಿ ಒಂದು ರೀತಿ ವಿಶೇಷ ಅಂತ ಅನಿಸ್ಕೊಳ್ಳೋ ರೀತಿ ಮಾಡಿದ್ರು. ಸೊ ಮಕ್ಕಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸೊ ಇವತ್ತು ಕೋಲಾರ, ಬಾಗಲಕೋಟೆ, ಹಾವೇರಿ ಈ ಎಲ್ಲ ಭಾಗದಲ್ಲಿ, ಇನ್ಫ್ಯಾಕ್ಟ್ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನ ಸುಸೂತ್ರವಾಗಿ ಯಶಸ್ವಿಯಾಗಿ ನೆರವೇರಿದೆ. ಆದರೆ ಈಗ ಚಿತ್ತಾಪುರದಲ್ಲೂ ಕೂಡ ಇದೇ ಥರಕ್ಕೆ ಪಥಸಂಚಲನ ಆಗೋದಕ್ಕೆ ಅವಕಾಶ ನೀಡಲಾಗುತ್ತಾ? ರಾಜ್ಯ ಸರ್ಕಾರ ಆ ಒಂದು ಚಾನ್ಸನ್ನು ಅಥವಾ ಆ ಒಂದು ಆಪರ್ಚುನಿಟಿಯನ್ನು ಕೊಡುತ್ತಾ? ಕಾದು ನೋಡಬೇಕು. ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.